ಆತ್ಮೀಯ ಎಲ್ಲ ಸ್ಪರ್ಧಾರ್ಥಿಗಳಿಗೆ ಇವತ್ತಿನ ತರಗತಿಯನ್ನು GST ಎಂದರೇನು ಅನ್ನೋ ಒಂದು ವಿಷಯದ ಮೇಲೆ ತರಗತಿಗಳನ್ನು ತೆಗೆದುತಕ್ಕಂಥದ್ದು. ಯಾರು ನಮ್ಮ ಚಾನಲ್ಗೆ ಹೊಸಬರಾಗಿ ವೀಕ್ಷಿಸ್ತಾ ಇದ್ದಿದ್ದೀರಿ ಅವರು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತುವುದರ ಮುಖಾಂತರ ನಾನು ಮಾಡ್ತಕ್ಕಂಥ ಪ್ರತಿಯೊಂದು ವಿಡಿಯೋಗಳನ್ನು ತಮಗೆ ಬಂದು ಬೇಗನೆ ತಲುಪುತ್ತವೆ. ಈಗ ಕ್ಲಾಸನ್ನು ಪ್ರಾರಂಭ ಮಾಡ್ತಕ್ಕಂಥದ್ದು. GST ಎಂದರೇನು, GSTಯ ಉದ್ದೇಶಗಳು, GSTಯ ಪ್ರಕಾರಗಳು ಮತ್ತು GSTಯ ವರ್ಗೀಕರಣ, GSTಯ ಅನುಕೂಲಗಳು ಮತ್ತು ಅನಾನುಕೂಲಗಳನ್ನು ಈ ತರಗತಿಯಲ್ಲಿ ತಗೊಳ್ತಕ್ಕಂಥದ್ದು. ನಮಗೆ ಫಸ್ಟು GST ಎಂದರೇನು ಅಂತಂದರೆ ಇದರ ಫುಲ್ ಫಾರ್ಮ್ ಬಂದು ಗೂಡ್ಸ್ ಸರ್ವಿಸ್ ಟ್ಯಾಕ್ಸ್ ಅಂತಕ್ಕಂಥದ್ದು. ಎಂದರೆ ಸರಕುಗಳು ಮತ್ತು ಸೇವೆಗಳ ಮೇಲಿನ ಏಕೀಕೃತ ಪರೋಕ್ಷ ತೆರಿಗೆ ವ್ಯವಸ್ಥೆ ಅಂತ ಎಂದು ಕರೆಯುತ್ತೇವೆ. ಈ ಸರಕು ಅಂತಂತಂದರೆ ತಿಳ್ಕೋಬೇಕು, ತಾವು ವಸ್ತುಗಳು, ಹೌದ್ರಿ, ವಸ್ತುಗಳು. ಇಲ್ಲಿ ಸೇವೆ ಅಂತಂತಂದರೆ ಒಂದು ವಸ್ತುವಿನಿಂದ ತಮಗೆ ಸಿಗತಕ್ಕಂಥ ಖುಷಿ, ಸಂತೋಷ, ಇದಕ್ಕೆ ನಾವೇನಂತ ಕರಿತೀವಿ ಅಂತಂದರೆ ಸೇವೆಗಳಂತ ಕರಿತೇವೆ. ಈ ಸೇವೆಗಳು ನಮ್ಮ ಕಣ್ಣಿಗೆ ಕಾಣುವುದಿಲ್ಲ, ಆದರೆ ಮನಸ್ಸಿಗೆ ಮಾತ್ರ ಅರ್ಥೈಸ್ತದೆ. ಇದು ಭಾವನೆಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಸೇವೆ ಆಗಿರ್ತಕ್ಕಂಥದ್ದು. ಇದನ್ನು ನಾವು ಪರೋಕ್ಷ ತೆರಿಗೆ ವ್ಯವಸ್ಥೆ ಅಂತ ಕರೆಯುತ್ತೇವೆ. ಇದು ಭಾರತದಲ್ಲಿ ಇದನ್ನು 1 ಜುಲೈ 2017ರಿಂದ ಜಾರಿಗೆ ತರಲಾಯಿತು. ಈ GSTಯ ಉದ್ದೇಶ ಏನನ್ನು ಹೋಗಿದ್ರೆ, ಇಲ್ಲಿ ಹಿಂದಿನ ಬಹು ತೆರಿಗೆ ವ್ಯವಸ್ಥೆ ಇತ್ತು. ಈ ಹಿಂದಿನ ಬಹು ತೆರಿಗೆ ವ್ಯವಸ್ಥೆಯಲ್ಲಿ VAT ಅಂತಂತಂದರೆ ಈ ವ್ಯಾಲ್ಯೂ ಎಡೆಡ್ ಟ್ಯಾಕ್ಸ್ ಅಂತಕ್ಕಂಥದ್ದು, ಅಂದರೆ ಮೌಲ್ಯವರ್ಧಿತ ತೆರಿಗೆ ಅಂತ ಕರಿತೇವೆ. ಎಕ್ಸೆಸ್ ಅಂತಂದರೆ ಅಬಕಾರಿ ಸುಂಕಗಳು, ಅದ್ರ ಜೊತೆಗೆ ಸರ್ವಿಸ್, ಈಗ ತಾನೇ ಹೇಳಿದೆ ಸೇವೆ, ಆ ಸೇವೆಯ ತೆರಿಗೆ ಅಂತ ಕರೀತೇವೆ. ಈ ರೀತಿ ಇದ್ದಿರ್ತಕ್ಕಂಥದ್ದು. ಇವೆಲ್ಲದೂ ಕೂಡ ಒಂದೇ ತೆರಿಗೆಯಾಗಿ ಏಕೀಕರಿಸುವುದಾಗಿದೆ. ಇವತ್ತು GST ಉದ್ದೇಶ ಏನಾಗಿದೆ, ಈ VAT ಅಂದರೆ ವ್ಯಾಲ್ಯೂ ಎಡೆಡ್ ಟ್ಯಾಕ್ಸ್. ಪ್ರತಿ ಹಂತದಲ್ಲಿ ಒಂದು ಸರಕನ್ನು ಉತ್ಪಾದನೆ ಮಾಡುವಾಗ ಪ್ರಾರಂಭ ಹಂತ, ಮಧ್ಯಂತರ ಹಂತ ಮತ್ತು ಕೊನೆಯ ಹಂತದವರೆಗೂ ಕೂಡ ಟ್ಯಾಕ್ಸ್ ಬೀಳುತ್ತಿತ್ತು. ಅದನ್ನು ಕಡಿತಗೊಳಿಸಿ ಈ ಒಂದು ತೆರಿಗೆಯಾಗಿ ಏಕೀಕರಿಸುವುದು ಇದರ ಉದ್ದೇಶವಾಗಿರ್ತಕ್ಕಂಥದ್ದು. ಇದು ಇಲ್ಲಿ ನೆಕ್ಸ್ಟ್ GSTಯ ಈ ಪ್ರಕಾರಗಳು. ಈ GSTಯ ಪ್ರಕಾರಗಳಲ್ಲಿ ಇಲ್ಲಿ ನೋಡಿ, GSTಯ ಪ್ರಕಾರಗಳು 4 ಪ್ರಮುಖ ಪ್ರಕಾರಗಳಿವೆ. ಅದರಲ್ಲಿ GST ಪ್ರಕಾರದ ಕೋಷ್ಟಕಗಳನ್ನು ನೋಡೋಣ ಒಂದೊಂದಾಗಿ. GST
ಪ್ರಕಾರಗಳು, ಜಿ ಎಸ್ ಟಿಯ ಪೂರ್ಣ ರೂಪ ಮತ್ತು ವಿಧಿಸುವ ಸರ್ಕಾರಗಳು ಅಂತ ಹೇಳಿದ್ದಾರೆ. ಇಲ್ಲಿ ಸಿ ಜಿ ಎಸ್ ಟಿ ಅಂತಂತಂದರೆ ಸೆಂಟ್ರಲ್ ಗೂಡ್ಸ್ ಸರ್ವಿಸ್ ಟ್ಯಾಕ್ಸ್ ಅಂತ ಕರಿತೇವೆ. ಈ ಸಿ ಜಿ ಎಸ್ ಟಿ ಇಲ್ಲಿ ಈ ಸೆಂಟ್ರಲ್ ಗೂಡ್ಸ್ ಸರ್ವಿಸ್ ಟ್ಯಾಕ್ಸು ವಿಧಿಸುವುದು ಯಾರಿಗಂತಂದರೆ ಈ ಕೇಂದ್ರ ಸರ್ಕಾರ. ಎಸ್ ಜಿ ಎಸ್ ಟಿ ಅಂತಂದರೆ ಸ್ಟೇಟ್ಸ್ ಗೂಡ್ಸ್ ಸರ್ವಿಸ್ ಟ್ಯಾಕ್ಸು. ಈ ಒಂದು ಟ್ಯಾಕ್ಸು ರಾಜ್ಯ ಸರ್ಕಾರವನ್ನು ವಿಧಿಸಬೇಕಾಗಿರ್ತಕ್ಕಂಥದ್ದು. ಐ ಜಿ ಎಸ್ ಟಿ ಅಂತಂದರೆ ಇಂಟಗ್ರೇಟೆಡ್ ಗೂಡ್ಸ್ ಸರ್ವಿಸ್ ಟ್ಯಾಕ್ಸು, ಇದು ಕೂಡ ಕೇಂದ್ರ ಸರ್ಕಾರಕ್ಕೆ. ಯು ಟಿ ಜಿ ಎಸ್ ಟಿ ಅಂತಂದರೆ ಯೂನಿಯನ್ ಟೆರಿಟೋರಿ ಗೂಡ್ಸ್ ಸರ್ವಿಸ್ ಟ್ಯಾಕ್ಸ್, ಇದು ಕೂಡ ಕೇಂದ್ರ ಸರ್ಕಾರ. ಈ 4 ಪ್ರಕಾರದ ಟ್ಯಾಕ್ಸ್ಗಳನ್ನು ನಾವು ಟ್ಯಾಕ್ಸ್ ಜಿ ಎಸ್ ಟಿಯ ಪ್ರಕಾರಗಳಂತ ಕರಿತೇವೆ. ಈ ಜಿ ಎಸ್ ಟಿ ಒಂದು ರೇಖಾ ಕಾರ್ಯವಿಧಾನ ಯಾವ ರೀತಿ ಆಗ್ತದೆ ಅನ್ನೋದು ರೇಖಾಚಿತ್ರ ಅಥವಾ ಡೈಗ್ರಾಮ್ ಮುಖಾಂತರ ನಾನು ತಮಗೆ ಅರ್ಥೈಸ್ತೇನೆ. ಇಲ್ಲಿ ನೋಡಿ, ಸರಕು, ಸೇವೆ ಮತ್ತು ಮಾರಾಟ. ಈ ಸರಕು ಅಂದರೆ ನಿಮಗೆ ಈಗ ತಾನೇ ತರಗತಿಯಲ್ಲಿ ವಸ್ತುಗಳು ಗೂಡ್ಸ್ ಅಂತ ಕರಿತೇವೆ. ಸೇವೆ ಅಂತಂದರೆ ಆ ವಸ್ತುವಿನಿಂದ ಸಿಗ್ತಕ್ಕಂಥ ಸಂತೋಷ, ಖುಷಿ. ಈಗ ಫಾರ್ ಎಕ್ಸಾಂಪಲ್ ಹೇಳ್ತೀನಿ, ಒಂದು ಎಕ್ಸಾಂಪಲ್. ಒಂದು ಫ್ಯಾನ್ ಇದೆ ಅಂತ ಇಟ್ಕೊಳ್ಳಿ. ಫ್ಯಾನ್ ಅನ್ನೋದು ಸರಕು, ಹೌದಾ? ಈ ಫ್ಯಾನ್ ಅನ್ನೋದು ಸರಕು. ಸೇವೆ ಅಂತಂದರೆ ಆ ಫ್ಯಾನ್ನಿಂದ ಬರ್ತಕ್ಕಂಥ ಗಾಳಿ. ಆ ಗಾಳಿಯಿಂದ ನಮಗೆ ಏನು ಸಿಗ್ತದೆ? ಮನುಷ್ಯರಿಗೆ ಸಂತೋಷ ಅಥವಾ ಆಯಾಸವನ್ನು ಕಡಿಮೆ ಮಾಡ್ತಕ್ಕಂಥದ್ದು, ಇದು ಸೇವೆ. ಇದು ಮಾರಾಟದಿಂದ ಯಾವ ರೀತಿ ಒಂದು ತೆರಿಗೆ ಸಂಗ್ರಹ ಆಗ್ತದೆ ಅಂತಂದರೆ, ಫಸ್ಟು ರಾಜ್ಯದ ಒಳಗೆ ಅಂತಂದರೆ ಸಿ ಜಿ ಎಸ್ ಟಿ ಪ್ಲಸ್ ಎಸ್ ಜಿ ಎಸ್ ಟಿ, ಇವೆರಡು. ಸಿ ಜಿ ಎಸ್ ಟಿ ಅಂತಂದರೆ ಕೇಂದ್ರ ಸರ್ಕಾರ, ಎಸ್ ಜಿ ಎಸ್ ಟಿ ಅಂದರೆ ರಾಜ್ಯ ಸರ್ಕಾರ. ಇವೆರಡನ್ನು ಕೂಡ್ಕೊಂಡು ಎಲ್ಲಿಗೆ ಹೋಗ್ತಂತಂದರೆ ಕೇಂದ್ರ ಸರ್ಕಾರಕ್ಕೆ ತೆರಿಗೆ ಹೋಗ್ತದೆ. ಈ ರಾಜ್ಯದಾದ್ಯಂತ ಅಂತಂತಂದರೆ ಒಟ್ಟು ಭಾರತದ ರಾಜ್ಯಗಳಲ್ಲಿ ಐ ಜಿ ಎಸ್ ಟಿ ಅಂತ ಕರಿತೇವೆ. ಈ ಐ ಜಿ ಎಸ್ ಟಿಲಿಂದ ಇಂಟಿಗ್ರೇಟೆಡ್ ಗೂಡ್ಸ್ ಸರ್ವಿಸ್ ಟ್ಯಾಕ್ಸ್ ಅಂತಂದ್ರೆ ನಿಮಗೆ ಈಗ ಒಂದು ಎಕ್ಸಾಂಪಲ್, ಕರ್ನಾಟಕದಲ್ಲಿ ಸರಕು ಉತ್ಪಾದನೆ ಆಗಿದೆ, ಮುಂಬೈದವರು ಖರೀದಿ ಮಾಡ್ತಾರೆ. ಮುಂಬೈಲಿಂದ ಖರೀದಿ ಮಾಡಿ ಅದು ಬೇರೆ ತಮಿಳುನಾಡು ಕೊಟ್ಟು ಕಳ್ತಾರೆ. ಈ ರೀತಿ ರಾಜ್ಯಗಳ ನಡುವಿಕೆ ಒಟ್ಟಾರೆ ಆ ಸರಕು ವಿನಿಮಯ ಮಾಡ್ಕೊಳ್ತಕ್ಕಂಥದಕ್ಕೆ ನಾವೇನಂತೇವೆ ಐ ಜಿ ಎಸ್ ಟಿ ಅಂತ ಕರಿತೇವೆ. ಇದನ್ನು ಕೂಡ ಕೇಂದ್ರ ಸರ್ಕಾರಕ್ಕೆ ತೆರಿಗೆ ಹೋಗ್ತಕ್ಕಂಥದ್ದು. ಇಲ್ಲಿ ಇದನ್ನು ನಾವು ಕಾರ್ಯವಿಧಾನದಲ್ಲಿ ನೋಡ್ತಾ ಇದ್ದೇವೆ. ಜಿ ಎಸ್ ಟಿಯ ಪ್ರಮುಖ ಲಕ್ಷಣಗಳನ್ನು ಹೋಗಿದರೆ ಒಂದೊಂದಾಗಿ ತಮಗೆ ನಾನು ಲಕ್ಷಣಗಳನ್ನು ಹೇಳ್ತಕ್ಕಂಥದ್ದು. ಗೂಡ್ಸ್ ಸರ್ವಿಸ್ ಟ್ಯಾಕ್ಸ್ನ ಪ್ರಮುಖ ಲಕ್ಷಣಗಳಲ್ಲಿ ಒಂದನೇ ಲಕ್ಷಣ, ಒಂದು ರಾಷ್ಟ್ರ ಒಂದು ತೆರಿಗೆ. ಅಂದರೆ ಒಂದು ರಾಷ್ಟ್ರಕ್ಕೆ ಒಂದೇ ಒಂದು ತೆರಿಗೆ ಇರ್ತಕ್ಕಂಥದ್ದು, ಅದು ಜಿ ಎಸ್ ಟಿ.
ನೀವು ಎಲ್ಲಾದರೂ ವಸ್ತುಗಳು ತಗೊಳ್ರಿ, ಈ ಒಂದು ನೇಷನ್ ಒನ್ ಟ್ಯಾಕ್ಸ್ ಅಂತಕ್ಕಂಥದ್ದು ಈ ಒಂದು ಇದರ ಪ್ರಮುಖ ಲಕ್ಷಣವಾಗಿರ್ತಕ್ಕಂಥದ್ದು. ಒಂದು ಸರಕು ಒಂದೇ ಸಲ ತೆರಿಗೆ. ಎರಡನೇದು ಮೌಲ್ಯವರ್ಧಿತ ತೆರಿಗೆ ವ್ಯವಸ್ಥೆ, ವ್ಯಾಲ್ಯೂ ಎಡೆಡ್ ಟ್ಯಾಕ್ಸ್. ಈ ವ್ಯಾಲ್ಯೂ ಎಡೆಡ್ ಟ್ಯಾಕ್ಸ್ ಅಂತಂತಂದರೆ ಯಾವ್ಯಾವ ವಸ್ತುಗಳ ಮೇಲೆ ಯಾವ್ಯಾವ ಮೌಲ್ಯದ ಮೇಲೆ ಅಲ್ಲನ್ನು ಆ ಹಂತದಲ್ಲಿ ತೆರಿಗೆ ಹಾಕ್ತಕ್ಕಂಥದ್ದು. ಒಂದು ಫಾರ್ ಎಕ್ಸಾಂಪಲ್, ಈಗ ಬಟ್ಟೆ ರೆಡಿ ಮಾಡೋದಿದೆ ಅಂತ ಇಟ್ಕೊಳ್ಳಿ. ಈ ಬಟ್ಟೆ ಫಸ್ಟ್ ಹಂತದಲ್ಲಿ ಹತ್ತಿ, ಎರಡನೇ ಹಂತದಲ್ಲಿ ಹತ್ತಿಯನ್ನು ಅದರ ಬೀಜವನ್ನು ತೆಗೆದು ಹತ್ತಿ ಕಲರ್ ಮಾಡೋದರಲ್ಲಿ, ಈ ಮೂರನೇ ಹಂತದಲ್ಲಿ ಬಟ್ಟೆ ಅಥವಾ ಡ್ರೆಸ್. ಈ ಮೂರು ಹಂತದಲ್ಲಿ ತೆರಿಗೆಯನ್ನು ಹಾಕ್ತಕ್ಕಂಥದಕ್ಕೆ ನಾವೇನಂತ ಕರಿತೇವೆ ಅಂತಂದರೆ ಮೌಲ್ಯವರ್ಧಿತ ತೆರಿಗೆ ವ್ಯವಸ್ಥೆ ಅಂತ ಕರೆಯುತ್ತೇವೆ. ಮೂರನೇದು ಇನ್ಫುಡ್ ಮೆಥಡ್ ಅಂತಕ್ಕಂಥದ್ದು. ಇಲ್ಲಿ ನೋಡಿ, ಇನ್ಫುಡ್ ತೆರಿಗೆ ಕ್ರೆಡಿಟ್ ಅಥವಾ ICTC ವ್ಯವಸ್ಥೆ ಅಂತ ಕರಿತೇವೆ. ಈ ಸರಕುಗಳಿಗೆ ಆ ಸರಕುಗಳ ಸಾಮರ್ಥ್ಯಕ್ಕನುಗುಣವಾಗಿ ಈಗ ಉದಾಹರಣೆಗೆ ಈ ಮೊಬೈಲ್ ಇದೆ ಅಂತ ಇಟ್ಕೊಳ್ಳಿ. ಈ ಮೊಬೈಲ್ ಒಳಗಡೆ ಇರ್ತಕ್ಕಂಥ ವಿಷಯಗಳಿಗೆ, ಅಂದರೆ ಮೊಬೈಲು, ಬ್ಯಾಟ್ರಿ, ಆಮೇಲೆ ವಿವಿಧ ರೀತಿಯ ಸಿಮ್ಗಳು, ಅದರ ಇಂಟರ್ನಲ್ ಮೆಮೊರಿ, ಎಕ್ಸ್ಟರ್ನಲ್ ಮೆಮೊರಿ, ಇವುಗಳ ಇದ್ರ ಮೇಲೂ ಕೂಡ ಕ್ರೆಡಿಟ್ ವ್ಯವಸ್ಥೆಯನ್ನು ಮಾಡ್ತಕ್ಕಂಥದ್ದು ಇದರದ ಮೂರನೇ ಲಕ್ಷಣವಾಗಿರ್ತಕ್ಕಂಥದ್ದು. ನಾಲ್ಕನೇದು ಆನ್ಲೈನ್ ತೆರಿಗೆ ವ್ಯವಸ್ಥೆ. ನಾವೇನೇ ಪೇಮೆಂಟ್ ಮಾಡಬೇಕಂದ್ರೂ ಕೂಡ ಇವತ್ತು ಯಾವುದೇ ಅಪ್ಲಿಕೇಶನ್ ಹಾಕಬೇಕಾದ್ರು ಅಥವಾ ಟ್ಯಾಕ್ಸ್ಗಳನ್ನು ಕಟ್ಟಬೇಕಾದ್ರೂ ಕೂಡ ಇವತ್ತೇನಾಗಿದೆ ಅಂತಂದರೆ ಆನ್ಲೈನ್ ಪೇಮೆಂಟ್ ಸಿಸ್ಟಮ್ ಆಗಿರ್ತಕ್ಕಂಥದ್ದು. ಇದು ಕೂಡ ಒಂದು ಆನ್ಲೈನ್ ಮುಖಾಂತರ ನಾವು ಟ್ಯಾಕ್ಸ್ಗಳನ್ನು ಕಟ್ಟೋದು ಆಗಿರ್ತಕ್ಕಂಥದ್ದು. ಇದು ನಾಲ್ಕನೇ ಲಕ್ಷಣವಾಗಿರ್ತಕ್ಕಂಥದ್ದು. ಐದನೇದು ತೆರಿಗೆಗಳ ಸರಳೀಕರಣ. ಯಾಕಂತಂದರೆ ನಾವು ಪ್ರತಿ ಹಂತದಲ್ಲಿ ತೆರಿಗೆಗಳನ್ನು ಹಾಕೋದನ್ನು ತಪ್ಪಿಸಿ ಇದು ಕೇವಲ ಒಂದು ಗೂಡ್ಸ್ಗೆ ಒನ್ ಟೈಮ್ ಟ್ಯಾಕ್ಸ್ ಪೇ ಮಾಡ್ತಕ್ಕಂಥ ಪದ್ಧತಿ. ಇದು ನಮಗೇನಾಗಿದೆ ಅಂತಂದರೆ ತೆರಿಗೆ ಸರಳೀಕರಣ ಆಗಿರ್ತಕ್ಕಂಥದ್ದು. ಆರನೇದು ಪಾರದರ್ಶಕ ತೆರಿಗೆ ವ್ಯವಸ್ಥೆ. ತೆರಿಗೆಯಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಫೋಲ್ ಆಗ್ತಕ್ಕಂಥದ್ದು, ಈ ಮೋಸ ಆಗ್ತಕ್ಕಂಥದ್ದು ಅಥವಾ ತೆರಿಗೆಯಿಂದ ದೂರುಳಿತಕ್ಕಂಥದ್ದು ಯಾವುದೇ ಕೂಡ ಇದರಲ್ಲಿ ಆಗೋದಿಲ್ಲ. ಇದು ಆಡಳಿತ ವ್ಯವಸ್ಥೆ ಸುಧಾರಣೆಯನ್ನು ತಂದಿರತಕ್ಕಂಥದ್ದು ಈ ಪಾರದರ್ಶಕ ಆಡಳಿತದಲ್ಲಿ ನಾವು ನೋಡ್ತಾ ಇದ್ದೆವು. ನಂತರ ತೆರಿಗೆಯ GST ತೆರಿಗೆ ದರಗಳು. ಈ ದರಗಳಲ್ಲಿ ಭಾರತದಲ್ಲಿ GST ಹಲವು ರೀತಿಯ ತೆರಿಗೆ ದರಗಳಿವೆ. ಅವುಗಳು ಯಾವ್ಯಾವ ತೆರಿಗೆ ದರಗಳಿವೆ ಅಂತಕ್ಕಂಥದ್ದು ಇವತ್ತಿನ ಈ ಪಾಯಿಂಟ್ಗಳನ್ನು ಅರ್ಥ ಮಾಡ್ಕೊಳ್ಳೋದ್ರ ಮುಖಾಂತರ ತಿಳ್ಕೊಳ್ಳೋಣ. ಇಲ್ಲಿ ನೋಡಿ, ಫಸ್ಟು GST ದರಗಳು ಅಥವಾ ಒಳಗೊಂಡಿರುವ ಸರಕು ಅಥವಾ ಸೇವೆಗಳು. ಈ 0% ಯಾವ ಸರಕುಗಳನ್ನು ಒಳಗೊಂಡಿದೆ ಅನ್ನೋ ಹೋಗಿದರೆ 0%. ಹಾಲು, ತರಕಾರಿ, ಶಿಕ್ಷಣ, ಆರೋಗ್ಯದ ಸೇವೆಗಳ ಮೇಲೆ ಇವತ್ತು ಸರ್ಕಾರ 0% GST ಹಾಕ್ತಕ್ಕಂಥದ್ದು. ಅದೇ ರೀತಿಯಾಗಿ ಈ 5% ಅಂತಲೂ ಹೋಗಿದರೆ ಅಗತ್ಯ ವಸ್ತುಗಳು, ಔಷಧಿಗಳು, ಅಂದರೆ
ಈ ಮನುಷ್ಯರಿಗೆ ಬೇಕಾಗಿರ್ತಕ್ಕಂಥ ಅಗತ್ಯ ವಸ್ತುಗಳು, ದಿನಬಳಕೆ ಸರಕುಗಳ ಮೇಲೆ 5% ಟ್ಯಾಕ್ಸ್ ಹಾಕ್ತಾರೆ. ಅದ್ರ ಜೊತೆಗೆ ಔಷಧಿಗಳ ಮೇಲೆ, ಆರೋಗ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಔಷಧಿಗಳ ಮೇಲೆ 5% ಟ್ಯಾಕ್ಸ್ ಇದೆ. ಹಾಗೆ 12% ಟ್ಯಾಕ್ಸನ್ನು ಹೋಗಿದರೆ ಕಂಪ್ಯೂಟರ್ಗಳ ಭಾಗಗಳು, ಅದ್ರ ಜೊತೆಗೆ ಸಂಸ್ಕೃತ ಆಹಾರ ಅಂದರೆ ಸಂಸ್ಕರಣೆ ಮಾಡಿರ್ತಕ್ಕಂಥ ಆಹಾರ. ಈ ಕಂಪ್ಯೂಟರ್ ಬಿಡಿ ಭಾಗಗಳಲ್ಲಿ ಎಲ್ಲ ಅಂತಂದರೆ ಈಗ CPU ಆಗಿರ್ಬೋದು, ಮೌಸ್ ಆಗಿರ್ಬೋದು, ಇವುಗಳ ಮೇಲೆ ಇಂಟರ್ನಲ್ ಇನ್ಪುಟ್ಸ್ಗಳಾಗಿರ್ಬೋದು, ಇವ್ರ ಮೇಲೆ 12% ಮತ್ತು ರೈತರ ಒಂದು ಆಹಾರವನ್ನು ಪ್ಯಾಕ್ ಮಾಡಿ ಅಂತಂದರೆ ಕಚ್ಚಾ ಆಹಾರವನ್ನು, ಅಂದರೆ ಇಲ್ಲಿ ರೈತರ ಆಹಾರವನ್ನು ಇಲ್ಲಿ ಕಚ್ಚಾ ತೊಗರಿ ಇದೆ ಅಂತ ಇಟ್ಕೊಳ್ರಿ. ಈ ತೊಗರಿ ಅದನ್ನು ಸಂಸ್ಕರಣೆ ಮಾಡಿ ಪಾಕೆಟ್ ಮಾಡಿ ಅದು KGಗಳಲ್ಲಿ ಮಾರಾಟ ಮಾಡ್ತೇವಲ್ಲ, ಅದನ್ನು ನಾವು ಏನಂತ ಕರಿತೇವೆ, ಆಹಾರಗಳಂತ ಕರಿತೇವೆ. ಅದರ ಜೊತೆಗೆ 18% ಟ್ಯಾಕ್ಸನ್ನು ಎದ್ರ ಮೇಲೆ ಹಾಕ್ತಾರೆ ಅಂತಂದರೆ ಮೊಬೈಲ್, ಬಟ್ಟೆ, ಬ್ಯಾಂಕಿಂಗ್ ಸೇವೆಗಳ ಮೇಲೆ ಹಾಕ್ತಕ್ಕಂಥದ್ದು. ಈ ಮೊಬೈಲ್ ನಾವು ಈ ನಮಗೇನು ಸೇವೆ ಕೊಡ್ತಲ್ಲ, ರಿಚಾರ್ಜ್ ಆಗಿರ್ಬೋದು, ಕೆಲವೊಂದು ಆ್ಯಪ್ಗಳಿಗೆ ಅಮೌಂಟ್ ಕಟ್ಟೋದಾಗಿರ್ಬೋದು, ಇವುಗಳ 18% ಟ್ಯಾಕ್ಸನ್ನು ಹಾಕ್ತಕ್ಕಂಥದ್ದು. ಅದೇ ರೀತಿ ಬಟ್ಟೆಗಳ ಮೇಲೆ ಬ್ಯಾಂಕಿಂಗ್ ಸೇವೆಗಳು, ಈ ಬ್ಯಾಂಕಿಂಗ್ ಸೇವೆಗಳಲ್ಲಿ ನಮಗೆ ಭಾಳಷ್ಟು SMS ಅಲರ್ಟ್ ಕೊಡ್ತಾರೆ, SMS, ಆಮೇಲೆ ATM ಕೊಡ್ತಾರೆ, ATM, ಆಮೇಲೆ ಚೆಕ್ ಬುಕ್ ಕೊಡ್ತಾರೆ, ಹೌದಾ, ಪಾಸ್ಬುಕ್ ಕೊಡ್ತಾರೆ. ಹೀಗೆ ಹಲವಾರು ಬ್ಯಾಂಕಿಂಗ್ ಸೇವೆಗಳಲ್ಲಿ 18% ಟ್ಯಾಕ್ಸ್ ಹಾಕ್ತಾರೆ. ಅದ್ರ ಜೊತೆಗೆ 28% ಅಂದರೆ ಲಕ್ಸರಿ ವಸ್ತುಗಳು, ಅಂದರೆ ಕಾರುಗಳು, ಮನೆಯಲ್ಲಿರ್ತಕ್ಕಂಥ ದೊಡ್ಡ ದೊಡ್ಡ ಬೆಲೆ ಬಾಳ್ತಕ್ಕಂಥ ವಸ್ತುಗಳು, ಮನುಷ್ಯನಿಗೆ ಫ್ಯಾಷನ್ ಆಗಿರ್ತಕ್ಕಂಥ ಐಷಾರಾಮಿ ವಸ್ತುಗಳು, ದೊಡ್ಡ ಬೆಲೆ ಬಾಳ್ತಕ್ಕಂಥ ವಾಚ್ಗಳಾಗಿರ್ಬೋದು, ಟಿವಿಗಳಾಗಿರ್ಬೋದು, ರಿಫ್ರಿಜರೇಟರ್ಗಳಾಗಿರ್ಬೋದು, ಗೋಲ್ಡ್ಗಳನ್ನಾಗಿರ್ಬೋದು, ನೆಕ್ಲೆಸ್ಗಳನ್ನಾಗಿರ್ಬೋದು, ಇವುಗಳ ಮೇಲೆ ಹಾಕ್ತಕ್ಕಂಥದ್ದು 28% ಟ್ಯಾಕ್ಸ್ ಇದೆ. ಅದ್ರ ಜೊತೆಗೆ 28% ಪ್ಲಸ್ ಸೇಸ್ ಅಂದರೆ ಸಿಕ್ರೆಟ್, ತಂಬಾಕು, ಐಷಾರಾಮಿ ವಾಹನಗಳು, ಇದ್ರ ಮೇಲೂ ಕೂಡ 28% ಪ್ಲಸ್ ಟ್ಯಾಕ್ಸನ್ನು ಹಾಕ್ತಕ್ಕಂಥದ್ದು. ನಾವು ಈ ಒಂದು ಒಟ್ಟಾರೆ ಹೇಳಬೇಕಂತಂದರೆ GSTಯ 6 ಸ್ಲ್ಯಾಬ್ಸ್ಗಳನ್ನು ಇವತ್ತು ಸರ್ಕಾರವನ್ನು ಬಿಡುಗಡೆ ಮಾಡಿರ್ತಕ್ಕಂಥದ್ದು. ಅದ್ರ ಜೊತೆಗೆ ಇದರ ಒಂದು ಅನುಕೂಲಗಳೇನಿದೆ ಅನ್ನೋ ಹೋಗಿದರೆ, ಅಡ್ವಾಂಟೇಜ್ ಅದರಲ್ಲಿ ಒಂದೇದು ಈ ತೆರಿಗೆಯ ಸರಳ ವ್ಯವಸ್ಥೆ. ಈ ತೆರಿಗೆ ಕಟ್ಟೋದ್ರಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಇದು ಒಂದು ಸರಳ ವ್ಯವಸ್ಥೆಯನ್ನು ಒಳಗೊಂಡಿರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೇವೆ. ಈಸಿಯಾಗಿ ನಾವು ಗೂಡ್ಸನ್ನು ತಗೊಳ್ತಿದ್ದೇವೆ. ಆ ಗೂಡ್ಸ್ ಟೋಟಲ್ ಇದರಲ್ಲಿ ಏನಿದೆ ಅಂತಂದರೆ, ಇಲ್ಲಿ ಒಂದು 100 ರೂಪಾಯಿ ಇದೆ ಅಂತಂದರೆ, ಈ 100 ರೂಪಾಯಿ ಒಂದು ಸರಕಿನ ಬೆಲೆ ಇದೆ ಅಂತಂತಂದರೆ, ಇದಕ್ಕೆ ಸಹಜವಾಗಿ ಒಂದು 10 ರೂಪೀಸ್ GST ಏನು ಮಾಡ್ತಾಯಿದ್ದಾರೆ ಅಂತಂದರೆ, ಇಲ್ಲಿ 10 ರೂಪಾಯಿ ಆ್ಯಡ್ ಮಾಡಿ ಏನಾಗಿರ್ತದಂದರೆ 100 ರೂಪಾಯಿ ಆಗಿರ್ತದೆ. ಅದರ ಮುಖ್ಯ ಅದರ ಬೆಲೆ ಎಷ್ಟು ಆಗ್ತದೆ ಅಂತಂದರೆ 90 ರೂಪಾಯಿನೇ ಆಗಿರ್ತಕ್ಕಂಥದ್ದು. ಈ 90 ಪ್ಲಸ್ 10 ಕೂಡಿಸಿದ್ರೆ ಏನಾಗ್ತದೆ ಅಂತಂದರೆ ಈ 100 ರೂಪಾಯಿ ಆಗ್ತದೆ. ಈ 10 ರೂಪಾಯಿಯಲ್ಲಿ ಏನು ಮಾಡ್ತಾಯಿದ್ದಾರೆ, ಈ GST CS ಸೆಂಟ್ರಲ್ ಗೂಡ್ಸ್ ಸರ್ವಿಸ್ ಟ್ಯಾಕ್ಸ್ಗೆ 5 ರೂಪಾಯಿ ಹೋಗ್ತದೆ. ಸ್ಟೇಟ್ಸ್ ಗೂಡ್ಸ್ ಸರ್ವಿಸ್ ಟ್ಯಾಕ್ಸಿಗೆ 5 ರೂಪಾಯಿ ಹೋಗ್ತದೆ. ಒಟ್ಟು 10 ರೂಪಾಯಿಯನ್ನು
ಈ ರೀತಿ ವರ್ಗೀಕರಣ ಆಗ್ತಕ್ಕಂಥದ್ದು ತೆರಿಗೆಯ ಸರಳ ವ್ಯವಸ್ಥೆಯಾಗಿದೆ. ಎರಡನೇ, ತೆರಿಗೆ ಮೇಲಿನ ತೆರಿಗೆ ನಿವಾರಣೆ ಅಂತಂದರೆ ಇಲ್ಲಿ ನಾನು ನಿಮಗೆ ಹೇಳ್ದೆ ಪ್ರತಿ ಹಂತದಲ್ಲಿ ತೆರಿಗೆ ಬೀಳ್ತಕ್ಕಂಥದ್ದು ಅಂತಂದರೆ ಹತ್ತಿ ಉತ್ಪಾದನೆ ಮಾಡುವಾಗ ಒಂದು ಟ್ಯಾಕ್ಸು, ಆ ಹತ್ತಿಗೆ ಕಲರ್ ಹಾಕುವಾಗ ಇನ್ನೊಂದು ಟ್ಯಾಕ್ಸು, ಒಟ್ಟಾರೆ ಮಾರುಕಟ್ಟೆಗೆ ಬರುವಾಗ ಅದರ ಮೌಲ್ಯ ಮತ್ತೊಂದು ಬೇರೆ ಆಗಿರ್ತದೆ ಇನ್ನೊಂದು ಟ್ಯಾಕ್ಸು. ಈಗಳನ್ನು ಅಂತಂದರೆ ಇದು ನಾವು ಹಿಂಗೆ ಪ್ರಾಥಮಿಕ ಸರಕು ಹತ್ತಿ ಆಗಿರ್ತದೆ, ಅದು ಮಧ್ಯಂತರ ಕಲರ್ ಆಗುವಾಗ ಮಧ್ಯಂತರ ಸರಕು ಆಗ್ತದೆ, ಹಾಗೆ ಅದು ಅಂತಿಮವಾಗಿ ಮಾರುಕಟ್ಟೆಗೆ ಬಂದಾಗ ಅಂತಿಮ ಸರಕು ಆಗ್ತದೆ. ಈ 3 ಹಂತದಲ್ಲಿ ತೆರಿಗೆಯನ್ನು ಹಾಕ್ತಕ್ಕಂಥದ್ದನ್ನು ಇವತ್ತು ನಿವಾರಣೆ ಆಗಿರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೇವೆ. ಅದರ ಜೊತೆಗೆ 3ನೇ, ವ್ಯಾಪಾರಿಗಳಿಗೆ ಸುಲಭವಾಗಿದೆ. ಯಾಕಂತಂದರೆ ಈಗ ನಾವು ಒಂದು ವಸ್ತು ಗೂಡಿಸಿದಾಗ ಆ ವಸ್ತು ನಾವು ಇಲ್ಲಿ ಬರೆದಾಗ ಆ ಒಂದು ಆ ರೇಟ್ ಇನ್ಕ್ಲೂಡಿಂಗ್ ಟ್ಯಾಕ್ಸನ್ನು ಆಗಿ ಬಿದ್ದಿರ್ತಕ್ಕಂಥದ್ದು, ಅದು ವ್ಯಾಪಾರಿಗಳಿಗೆ ಸುಲಭವಾಗಿ ಬರ್ತಕ್ಕಂಥದ್ದು. ಅದೇ ರೀತಿ 4ನೇ, ಗ್ರಾಹಕರಿಗೆ ಕಡಿಮೆ ಬೆಲೆ ಆಗ್ತದೆ. ಯಾಕನ್ನು ಹೋದರೆ ಈ ಪ್ರತಿ ಹಂತದಲ್ಲಿ ಟ್ಯಾಕ್ಸನ್ನು ಬೀಳೋದನ್ನು ತಪ್ಪಿ ಕೇವಲ ಒಂದು ಸರಕುಗಳಿಗೆ ಒಂದೇ ಸಲ ಟ್ಯಾಕ್ಸ್ ಬಿದ್ದಿರ್ತಕ್ಕಂಥದ್ದು. ಆ ಕಾರಣಕ್ಕಾಗಿ ಗ್ರಾಹಕರಿಗೆ ಕಡಿಮೆ ಬೆಲೆಯಲ್ಲಿ ಸಿಗ್ತಕ್ಕಂಥದ್ದು ಕೂಡ ಇದರ ಅನುಕೂಲ ಆಗಿರ್ತಕ್ಕಂಥದ್ದು. ಅದ್ರ ಜೊತೆಗೆ 5ನೇದು, ಆರ್ಥಿಕ ವೃದ್ಧಿಗೆ ಉತ್ತೇಜನೆ ಆಗ್ತದೆ. ಆರ್ಥಿಕತೆ ಅಂದರೆ ನಾವು ಸರಕುಗಳ ಬೆಲೆ ಕಡಿಮೆ ಆಯಿತು ಅಂತಂದರೆ ಸಹಜವಾಗಿ ಜನರು ಹೆಚ್ಚೆಚ್ಚು ಸರಕುಗಳನ್ನು ತಗೊಂಡು ಮತ್ತೆ ಹೆಚ್ಚೆಚ್ಚು ಸರಕುಗಳನ್ನು ಖರೀದಿ ಮಾಡಿದಾಗ ಹೆಚ್ಚೆಚ್ಚು ಉತ್ಪಾದನೆ ಆಗ್ತದೆ. ಹೆಚ್ಚೆಚ್ಚು ಉತ್ಪಾದನೆ ಆದಾಗ ಮತ್ತೆ ಹೆಚ್ಚೆಚ್ಚು ಉದ್ಯಮಿಗಳನ್ನು ಇನ್ನೂ ಸರಕುಗಳನ್ನು ಉತ್ಪಾದನೆ ಮಾಡ್ತಕ್ಕಂಥ ಉತ್ಸಾಹ ಶಕ್ತಿ ಬರ್ತದೆ. ಒಟ್ಟಾರೆ ಹೀಗಾಗದಾಗ ಆರ್ಥಿಕ ವೃದ್ಧಿ ಆಗ್ತಕ್ಕಂಥದ್ದು. 6ನೇದು, ಕಪ್ಪು ಹಣವನ್ನು ನಿಯಂತ್ರಣ ಮಾಡ್ತಕ್ಕಂಥದ್ದು. ಈ ಕಪ್ಪು ಹಣ ಅಂತಂದರೆ ಯಾವುದೇ ದಾಖಲಾತಿಗೆ ಬಾರದೇ ಇರ್ತಕ್ಕಂಥ ಹಣವನ್ನು ಇವತ್ತು ಕಡಿಮೆ ಆಗ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೆವು. ಯಾಕನ್ನು ಹೇಳಿದ್ರೆ ನಾವೇನೇ ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್ ಹಾಕಿದಾಗ ಆ ಸರಕುಗಳ ಮೇಲೆ ಪ್ರತಿಯೊಂದು ರೀತಿಯ ತೆರಿಗೆಯನ್ನು ಬಿದ್ದಾಗ ಸಹಜವಾಗಿ ಆ ತೆರಿಗೆ ಹಣ ಎಲ್ಲರೂ ಕೂಡ ಕಟ್ಟಲೇಬೇಕಾಗಿರ್ತಕ್ಕಂಥದ್ದು. ಆ ಕಾರಣಕ್ಕಾಗಿ ಈ ಕಪ್ಪು ಹಣವನ್ನು ನಿಯಂತ್ರಣ ಮಾಡಲಿಕ್ಕೆ ಇದು ಒಂದು ಕೂಡ ಅನುಕೂಲ ಆಗಿರ್ತಕ್ಕಂಥದ್ದು. ಈ ಒಂದು GSTಯ ಅನಾನುಕೂಲತೆಗಳು, ಡಿಸ್ಅಡ್ವಾಂಟೇಜ್ ಅಂತ ಕರಿತೀವಿ. ಇದು ಸಣ್ಣ ವ್ಯಾಪಾರಿಗಳಿಗೆ ತಾಂತ್ರಿಕ ಸಮಸ್ಯೆ ಆಗಿದೆ. ಅಂತಂತಂದರೆ ಸಣ್ಣ ವ್ಯಾಪಾರಿಗಳಂತಂದರೆ ಮನೆಯ ಸರ್ವ ಸದಸ್ಯರನ್ನೇ ಸರಕುಗಳನ್ನು ಉತ್ಪಾದನೆ ಮಾಡ್ತಕ್ಕಂಥ ವ್ಯಾಪಾರಸ್ಥರಿಗೆ ಈ ತಾಂತ್ರಿಕ ಸಮಸ್ಯೆ ಆಗಿರ್ತಕ್ಕಂಥದ್ದು ನಾವು ಇವತ್ತಿನ ದಿನಮಾನಗಳಲ್ಲಿ ನೋಡ್ತಕ್ಕಂಥದ್ದು. ಅದ್ರ ಜೊತೆಗೆ 2ನೇದು, ಆನ್ಲೈನ್ ವ್ಯವಸ್ಥೆ ಮೇಲೆ ಅವಲಂಬನೆ. ಇವತ್ತು GST ಟ್ಯಾಕ್ಸ್ ಅಂತಕ್ಕಂಥದ್ದು ಇವತ್ತು ನಾವು ಯಾವುದೇ ರೀತಿಯಾಗಿ ಆನ್ಲೈನ್ ವ್ಯವಸ್ಥೆ ಮೇಲೆ ನಾವು ಅವಲಂಬನೆ ಆಗಿದೆ. ಯಾವುದೇ ರೀತಿಯಾಗಿ ಹಾರ್ಡ್ ಕಾಪಿಯಲ್ಲಿ ಕೊಡೋದಾಗಲಿ ಅಥವಾ ರಿಸಿಪ್ಟ್ ಕೊಡೋದಾಗಲಿ ಇವತ್ತೇನಾಗಿದೆ, ನಾವು ಆನ್ಲೈನ್ ಪೇ ಮಾಡಿದೆವು ಅಂತಂದರೆ ಆನ್ಲೈನಲ್ಲಿ ಅದು ಪ್ರಿಂಟೌಟ್ ಆಗಿ ಬರ್ತಕ್ಕಂಥದ್ದು ಈ ವ್ಯವಸ್ಥೆ ಆಗಿರ್ತಕ್ಕಂಥದ್ದು. ಇದ್ರ ಮೇಲೆ ಇವತ್ತು ಅವಲಂಬನೆ ಆಗಿದೆ, ಪೂರ್ತಿ ಆಗಿದೆ ಅಂತಕ್ಕಂಥದ್ದು ಇದು ಒಂದು ಅನಾನುಕೂಲತೆಗೆ ಕಾರಣವಾಗಿರ್ತಕ್ಕಂಥದ್ದು. ಅದೇ ರೀತಿ 3ನೇದು, ಹೆಚ್ಚಿನ ಅನುಸರಣೆ ವೆಚ್ಚ ಅಂತಂದರೆ ಈ ಒಂದು GSTಗೆ ಈ ಕಂಪ್ಯೂಟರ್ಸ್ಗಳನ್ನು ಬೇಕು, ಎಲೆಕ್ಟ್ರಾನಿಕ್ಸ್ ಇರಬೇಕು, ಆಮೇಲೆ ನೆಟ್ವರ್ಕ್ ಇರಬೇಕು, ಆಮೇಲೆ ಇವೆಲ್ಲನೂ ಕೂಡ ಇರೋದರಿಂದ ಹೆಚ್ಚಿನ ಅನುಸರಣೆ ವೆಚ್ಚವನ್ನು ಆಗ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೇವೆ. ಅದ್ರ ಜೊತೆಗೆ 4ನೇದು, ಕೆಲವು ಸರಕುಗಳ ಬೆಲೆ ಏರಿಕೆ ಆಗ್ತಕ್ಕಂಥದ್ದು ಇದು ಒಂದು ಕೂಡ ಅನಾನುಕೂಲತೆಯನ್ನು ಒಳಗೊಂಡಿರ್ತಕ್ಕಂಥದ್ದು. ಕೆಲವು ಸರಕುಗಳ ಬೆಲೆ ಏರಿಕೆ ಆಗೋದರಿಂದ ಅದು ಆ ಸರಕುಗಳ ದುಬಾರಿ ಆಗ್ತಕ್ಕಂಥದ್ದು ಕೂಡ ನಾವು ನೋಡ್ತಾ ಇದ್ದೆವು. ಮೊದಲಿಗೆ 5ನೇದು, ಪ್ರಾರಂಭದಲ್ಲಿ ಗೊಂದಲಮಯವಾಗಿರ್ತಕ್ಕಂಥದ್ದು. ಫಸ್ಟಿಗೆ ಎಲ್ಲ ವ್ಯಾಪಾರಸ್ಥರಿಗಾಗಿರ್ಬೋದು, ಗ್ರಾಹಕರಿಗಾಗಿರ್ಬೋದು ಇದು ಗೊಂದಲಮಯವಾಗಿರ್ತಕ್ಕಂಥದ್ದಾಗಿದ್ದು ಇದರಿಂದ ಕೂಡ ಒಂದು ಅನಾನುಕೂಲತೆ ಆಗಿರ್ತಕ್ಕಂಥದ್ದು. ಈ 5 ಅಂಶಗಳನ್ನು ನಾವು ಅನಾನುಕೂಲತೆಯ ಅಂಶಗಳೆಂದು ಕರೆಯುತ್ತೇವೆ. ಇಲ್ಲಿವರೆಗೆ ಯಾರು
ನನ್ನ ವಿಡಿಯೋವನ್ನು ಆಲಿಸಿದ್ದೀರಿ. ಅವರಿಗೆ ಥ್ಯಾಂಕ್ಸ್ ಹೇಳುತ್ತಾ, ಈ ವಿಡಿಯೋ ಇಷ್ಟವಾಗಿದ್ದರೆ ತಾವುಗಳನ್ನು ತಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತೋದ್ರ ಮುಖಾಂತರ ಅವರಿಗೂ ಕೂಡ ನಾನು ಮಾಡಿರ್ತಕ್ಕಂಥ ವಿಡಿಯೋಗಳನ್ನು ಬೇಗನೆ ಬಂದು ತಲುಪುತ್ತವೆ. ಮತ್ತೊಂದು ವಿಡಿಯೋವೊಂದಿಗೆ ನಾವು ಮುಂದಿನ ತರಗತಿಗಳಿಗೆ ಭೇಟಿಯಾಗೋಣ. ಎಲ್ಲರಿಗೂ ಕೂಡ ಧನ್ಯವಾದಗಳು.